ಫುಟ್ಬಾಲ್ ಬದುಕಿಗೆ ವಿದಾಯ ಹೇಳಿದ ಬ್ರೆಜಿಲ್ನ ನೇಮರ್. ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ನೇಮರ್ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. 16 ವರ್ಷಗಳ ವರ್ಣರಂಜಿತ ಫುಟ್ಬಾಲ್ ಬದುಕಿಗೆ ವಿದಾಯವನ್ನ ತಿಳಿಸಿದ್ದಾರೆ. ಫುಟ್ಬಾಲ್ ಬದುಕಿಗೆ ವಿದಾಯ ಹೇಳಿದ ಬ್ರೆಜಿಲ್ನ ನೇಮರ್. ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ನೇಮರ್ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. 16 ವರ್ಷಗಳ ವರ್ಣರಂಜಿತ ಫುಟ್ಬಾಲ್ ಬದುಕಿಗೆ ವಿದಾಯವನ್ನ ಹೇಳಿರುವಂಥದ್ದು. ಫಿಫಾದಿಂದ ಬ್ರೆಜಿಲ್ ನಿರ್ಗಮಿಸ್ತಾ ಇದ್ದಂತೆ ನೇಮರ್ ಗುಡ್ ಬೈ ಹೇಳಿದ್ದಾರೆ. ನಾರ್ವೆ ವಿರುದ್ಧ 2-1 ಅಂತರದಲ್ಲಿ ಸೋಲು ಕಂಡಂತ ಬ್ರೆಜಿಲ್ ತಂಡ ಫಿಫಾ ವಿಶ್ವಕಪ್ ಸಮರದಿಂದಲೇ ಹೊರಬಿದ್ದ ಬ್ರೆಜಿಲ್ ಟೀಮ್. ಬ್ರೆಜಿಲ್ ಸೋಲಿನ ಬೆನ್ನಲ್ಲೇ ಇದೀಗ ವಿದಾಯ ಘೋಷಿಸಿದ ನೇಮರ್. ಮೈದಾನದಲ್ಲಿ ಬಿಕ್ಕಳಿಸಿ ಅತ್ತ ಬ್ರೆಜಿಲ್ನ ಹೀರೋ. ಅಭಿಮಾನಿಗಳನ್ನ ಭಾವುಕರನ್ನಾಗಿಸಿದ ನೇಮರ್ ಕಣ್ಣೀರು. ನನ್ನ ಪ್ರಯಾಣ ಇಲ್ಲಿಂದ ಆರಂಭವಾಗಿ ಇಲ್ಲೇ ಕೊನೆಗೊಂಡಿತು ಅಂತ ಹೇಳಿದ್ದಾರೆ. ನಾನು ನನ್ನ ಕೈಲಾದಷ್ಟು ಪ್ರಯತ್ನಿಸಿದ್ದೆ ಅಂತ ಕೂಡ ನೇಮರ್ ಹೇಳಿರುವಂಥದ್ದು. ಭಾವುಕರಾದ ಬ್ರೆಜಿಲ್ನ ಲಕ್ಷಾಂತರ ಫುಟ್ಬಾಲ್ ಫ್ಯಾನ್ಸ್ ಕಣ್ಣೀರು ಹಾಕುತ್ತಾ ವಿದಾಯ ಹೇಳಿದ ದಿ ಮ್ಯಾಜಿಷಿಯನ್. ಗಾಯದಿಂದ ಬಳಲುತ್ತಿದ್ದ ಸ್ಟಾರ್ ಫುಟ್ಬಾಲ್ ಪ್ಲೇಯರ್. ಈ ಫಿಫಾದಲ್ಲಿ ಕೇವಲ 2 ಪಂದ್ಯಗಳನ್ನಾಡಿದ್ರು ನೇಮರ್. ನಾರ್ವೆ ವಿರುದ್ಧ ಕೊನೆ ಕ್ಷಣದಲ್ಲಿ ಕಣಕ್ಕಿಳಿದಿದ್ದಂತಹ ನೇಮರ್ ಅವರು 1 ಗೋಲ್ ಬಾರಿಸಿದ್ರು ಬ್ರೆಜಿಲ್ಗೆ ಗೆಲುವು ತಂದುಕೊಡಲಾಗಲಿಲ್ಲ. ಇದೀಗ ಫುಟ್ಬಾಲ್ ಬದುಕಿಗೆ ವಿದಾಯವನ್ನ ಹೇಳಿದ್ದಾರೆ ಬ್ರೆಜಿಲ್ನ ಫುಟ್ಬಾಲ್ ಆಟಗಾರ ನೇಮರ್. ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ನೇಮರ್ ಅವರು ಇದೀಗ ನಿವೃತ್ತಿಯನ್ನ ಕೂಡ ಘೋಷಣೆ ಮಾಡಿರುವಂಥದ್ದು. ಸತತವಾಗಿ 16 ವರ್ಷಗಳ ವರ್ಣರಂಜಿತ ಫುಟ್ಬಾಲ್ ಬದುಕಿಗೆ ವಿದಾಯವನ್ನ ತಿಳಿಸಿದ್ದಾರೆ. 129 ಪಂದ್ಯಗಳಲ್ಲಿ 80 ಗೋಲ್ ಬಾರಿಸಿರುವ ನೇಮರ್ ದಿ ಬ್ರೆಜಿಲಿಯನ್ ವಂಡರ್ ಬಾಯ್ ಅಂತ ಕರೆಸಿಕೊಳ್ತಿದ್ದಂತಹ ನೇಮರ್ ಬ್ರೆಜಿಲ್ ಫುಟ್ಬಾಲ್ ತಂಡಕ್ಕೆ ಮೆರುಗು ನೀಡಿದ್ರು. ಫುಟ್ಬಾಲ್ ಆಟಗಾರ ನೇಮರ್ ಅವರು 2010ರಲ್ಲಿ ಫುಟ್ಬಾಲ್ಗೆ ಪಾದಾರ್ಪಣೆ ಮಾಡಿದ್ದ ನೇಮರ್ ಮೆಟ್ಲೈಫ್ ಕ್ರೀಡಾಂಗಣದಲ್ಲಿ ನೇಮರ್ ಚೊಚ್ಚಲ ಪಂದ್ಯವನ್ನ ಆಡಿದ್ರು. ಇದೇ ಮೆಟ್ಲೈಫ್ ಮೈದಾನದಲ್ಲಿಯೇ ನೇಮರ್ ವಿದಾಯವನ್ನ ತಿಳಿಸಿದ್ದಾರೆ. 16 ವರ್ಷಗಳ ಕಾಲ ಬ್ರೆಜಿಲ್ ತಂಡದ ಭಾಗವಾಗಿದ್ದ ಆಟಗಾರ ನೇಮರ್. ಇದೀಗ ನೇಮರ್ ನಿವೃತ್ತಿ. ಬ್ರೆಜಿಲ್ ಫುಟ್ಬಾಲ್ ಸುವರ್ಣ ಯುಗ ಅಂತ್ಯ. ಪ್ರತಿ ಫಿಫಾ ವಿಶ್ವಕಪ್ನಲ್ಲೂ ಕೂಡ ನೇಮರ್ಗೆ ಕಾಡಿದೆ ನೋವು. 2014ರಲ್ಲಿ ಗಾಯಗೊಂಡು ನಿರ್ಣಾಯಕ ಪಂದ್ಯದಿಂದ ಔಟ್ ಆಗಿದ್ರು. 2018ರಲ್ಲಿ ಬ್ರೆಜಿಲ್ ಕ್ವಾರ್ಟರ್ ಫೈನಲ್ ಅಲ್ಲೂ ಕೂಡ ಹೊರಬಿದ್ದಿತ್ತು. 2022ರಲ್ಲಿ ಬ್ರೆಜಿಲ್ಗೆ ಪೆನಾಲ್ಟಿ ಶೂಟ್ಔಟ್ನಲ್ಲಿ ಸೋಲು ಕೂಡ ಕಂಡಿತ್ತು. 2026ರಲ್ಲಿ ಫಿಫಾದಲ್ಲಿ 16ರ ಸುತ್ತಿನಿಂದಲೇ ಬ್ರೆಜಿಲ್ ನಿರ್ಗಮನ ಆಗಿತ್ತು. ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ನೇಮರ್ ಅವರು ಇದೀಗ ನಿವೃತ್ತಿಯನ್ನ ಘೋಷಣೆ ಮಾಡಿರುವಂಥದ್ದು. ಸತತವಾಗಿ 16 ವರ್ಷಗಳ ವರ್ಣರಂಜಿತ ಫುಟ್ಬಾಲ್ ಬದುಕಿಗೆ ವಿದಾಯವನ್ನ ತಿಳಿಸಿದ್ದಾರೆ. ಫಿಫಾದಿಂದ ಬ್ರೆಜಿಲ್ ನಿರ್ಗಮಿಸ್ತಾ ಇದ್ದಂತೆ ನೇಮರ್ ಅವರು ಇದೀಗ ಗುಡ್ ಬೈ ಹೇಳಿರುವಂಥದ್ದು. ನಾರ್ವೆ ವಿರುದ್ಧ 2-1 ಅಂತರದಲ್ಲಿ ಸೋಲನ್ನ ಕಂಡಿತ್ತು ಬ್ರೆಜಿಲ್ ತಂಡ. ಫಿಫಾ ವಿಶ್ವಕಪ್ ಸಮರದಿಂದಲೇ ಈ ಒಂದು ಹೊರಬಿದ್ದಿತ್ತು ತಂಡ. ಬ್ರೆಜಿಲ್ ಸೋಲಿನ ಬೆನ್ನಲ್ಲೇ ಇದೀಗ ವಿದಾಯವನ್ನ ಘೋಷಿಸಿರುವಂಥದ್ದು ಫುಟ್ಬಾಲ್ ಆಟಗಾರ ನೇಮರ್. ಮೈದಾನದಲ್ಲಿಯೇ ಬಿಕ್ಕಳಿಸಿ ಅತ್ತಿದ್ರು. ಫುಟ್ಬಾಲ್ನ ಹೀರೋ. ಅಭಿಮಾನಿಗಳನ್ನ ಕೂಡ ಭಾವುಕರಾಗಿದ್ರು. ಈ ಒಂದು ತಮ್ಮ ನೆಚ್ಚಿನ ಆಟಗಾರನ ವಿದಾಯವನ್ನ ಕಂಡು ಅವರು ಅಳೋದನ್ನ ಕಂಡು ಅಭಿಮಾನಿಗಳು ಕೂಡ ಭಾವುಕರಾಗಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಂಜಯ್. ಇದೀಗ ಬ್ರೆಜಿಲ್ನ ಖ್ಯಾತ ಆಟಗಾರ ಫುಟ್ಬಾಲ್ನ ಆಟಗಾರ ನೇಮರ್ ಅವರು ವಿದಾಯ ಹೇಳಿರುವಂಥದ್ದು ಫುಟ್ಬಾಲ್ ಬದುಕಿಗೆ. ಈ ಕುರಿತಾಗಿ ಏನೆಲ್ಲ ಮಾಹಿತಿ ಇದೆ? ಖಂಡಿತ ಗಂಗಾ, ಏನು 16 ವರ್ಷಗಳ ಕಾಲ ನೇಮರ್ ಬ್ರೆಜಿಲ್ ತಂಡದ ಭಾಗವಾಗಿದ್ರು. ಬ್ರೆಜಿಲ್ ತಂಡ ಏನು ಮೆರುಗನ್ನ ಪಡ್ಕೊಂಡಿದ್ದು ಫುಟ್ಬಾಲ್ ಜಗತ್ತಿನಲ್ಲಿ, ಅದು
ದಿ ಮ್ಯಾಜಿಷಿಯನ್ ಅಂತ ಕರೆಸ್ಕೊಳ್ಳುವಂತ ನೇಮರ್ ಅವರ ಕಾಲ್ಚೆಂಡಿನ ಅಂದ್ರೆ ಅವರ ಕಾಲ್ಚಳಕದಿಂದ ಬ್ರೆಜಿಲ್ ದೊಡ್ಡ ಮಟ್ಟದಲ್ಲಿ ಜಾಗತಿಕ ಫುಟ್ಬಾಲ್ ನಲ್ಲಿ ಸದ್ದು ಮಾಡಿತ್ತು. ಆದ್ರೆ ಯಾಕೋ ವಿಶ್ವಕಪ್ ನಲ್ಲಿ ಅಂದ್ರೆ ಫಿಫಾ ವಿಶ್ವಕಪ್ ನಲ್ಲಿ ನೇಮರ್ ಅವರಿಗೆ ಪ್ರತಿ ಬಾರಿ ಕೂಡ ತುಂಬಾ ದೊಡ್ಡ ಪ್ರಮಾಣದ ನೋವಾಗಿರ್ತಕ್ಕಂಥದ್ದು. ಒಮ್ಮೆ ಆದ್ರೂ ತಮ್ಮ ನಾಯಕತ್ವದಲ್ಲಿ ಅಂದ್ರೆ ತಾನು ಬ್ರೆಜಿಲ್ ತಂಡವನ್ನ ಪ್ರತಿನಿಧಿಸುವಾಗ ಫಿಫಾ ವಿಶ್ವಕಪ್ ಅನ್ನ ಗೆಲ್ಲಿಸಿಕೊಳ್ಬೇಕು ಅಂತ ಕನಸನ್ನ ಕಂಡಿದ್ರು. ಆದ್ರೆ ಆ ಒಂದು ಕನಸು ನನಸಾಗ್ಲಿಲ್ಲ ಅವರಿಗೆ. 2014ರಲ್ಲಿ ಏನು ನೇಮರ್ 2014ರ ಫಿಫಾ ವಿಶ್ವಕಪ್ ನಲ್ಲಿ ಗಾಯಗೊಂಡು ನಿರ್ಣಾಯಕ ಪಂದ್ಯಗಳಿಂದ ಹೊರಗುಳಿತಾರೆ. ಇದು ಬ್ರೆಜಿಲ್ ತಂಡಕ್ಕೆ ತುಂಬಾ ದೊಡ್ಡ ಹೊಡೆತವನ್ನ ನೀಡುತ್ತೆ. ಹೀಗಾಗಿ ಫಿಫಾ ವಿಶ್ವಕಪ್ ನಿಂದ ಹೊರಬೀಳುತ್ತೆ. 2018ರಲ್ಲಿ ಬ್ರೆಜಿಲ್ ಕ್ವಾರ್ಟರ್ ಫೈನಲ್ ನಲ್ಲಿ ಹೊರಬೀಳುತ್ತೆ. ಆವಾಗ್ಲೂ ನೇಮರ್ ಬ್ರೆಜಿಲ್ ತಂಡದಲ್ಲಿರ್ತಾರೆ. ಕಳೆದ ಬಾರಿ 2022ರಲ್ಲಿ ಬ್ರೆಜಿಲ್ ಪೆನಾಲ್ಟಿ ಶೂಟ್ಔಟ್ ನಲ್ಲಿ ಹೊರಬೀಳುತ್ತೆ. ಈ ಬಾರಿ ಏನು 2026ರ ಫಿಫಾದಲ್ಲಿ 16ರ ಸುತ್ತಿನಿಂದ ಹೊರಬಿದ್ದಿದೆ. ಎಸ್, ಧನ್ಯವಾದ ಸಂಜಯ್ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಫುಟ್ಬಾಲ್ ಬದುಕಿಗೆ ವಿದಾಯವನ್ನ ಹೇಳಿದ್ದಾರೆ ಬ್ರೆಜಿಲ್ನ ನೇಮರ್. ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಕ್ಕೆ ಇದೀಗ ನೇಮರ್ ಅವರು ನಿವೃತ್ತಿಯನ್ನ ಘೋಷಣೆ ಮಾಡಿರುವಂಥದ್ದು. ಫಿಫಾದಿಂದ ಬ್ರೆಜಿಲ್ ಹೊರಬಿದ್ದಿತ್ತು. ನಾರ್ವೆ ವಿರುದ್ಧ 2-1 ಅಂತರದಲ್ಲಿ ಸೋಲನ್ನ ಕೂಡ ಕಂಡಿತ್ತು.